ಈ ವರ್ಷ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಿಷನ್ ದೃಷ್ಟಿ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಮಿಷನ್ ದೃಷ್ಟಿ ಅಂತಕ್ಕಂಥದ್ದು ಈ ವರ್ಷದ ನ್ಯೂಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಈ ಮಿಷನ್ ದೃಷ್ಟಿ ಅಂದರೆ ಏನು, ಈ ಮಿಷನ್ ದೃಷ್ಟಿಯನ್ನು ಯಾರು ಡೆವಲಪ್ ಮಾಡಿದ್ದಾರೆ, ಯಾರು ಇದನ್ನು ಉಡಾವಣೆ ಮಾಡಿದ್ದಾರೆ, ಲಾಂಚ್ ಎಲ್ಲಿಂದ ಆಗಿದೆ, ನಾವು ಅದ್ರ ಜೊತೆಗೆ ಈ ಒಂದು ಸ್ಯಾಟಲೈಟ್ ಅಂತಕ್ಕಂಥದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಸ್ಯಾಟಲೈಟನ್ನು ಲಾಂಚ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತಿರೋಣ. ನಾವು ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ ಈ ಬೆಂಗಳೂರು ಸ್ಟಾರ್ಟಪ್ ಆಗಿರ್ತಕ್ಕಂಥವ್ರು, ಬೆಂಗಳೂರು ಸ್ಟಾರ್ಟಪ್ ನೆನ್ಪಿಟ್ಕೊಳ್ಳಿ. ನಾವು ಮೊದಲನೇದು ಏನಪ್ಪ ಅಂತಂದರೆ ನಮ್ಮ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಎಷ್ಟು ಪರ್ಸೆಂಟ್ ಹೂಡಿಕೆ ಮಾಡ್ಬೋದಪ್ಪ ಅಂತ ಕೇಳಿದ್ರೆ 100% FDI ಅನ್ನು ಹೂಡಿಕೆ ಮಾಡ್ಬೋದು. 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈ ಒಂದು ಸ್ಪೇಸ್ ಟೆಕ್ನಾಲಜಿಯಲ್ಲಿ ಮಾಡ್ಬೋದು. ಅದೇ ರೀತಿ ಈ ಒಂದು FDIನ ಎನ್ಕರೇಜ್ ಮಾಡೋದಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ. 2020ರಲ್ಲಿ ಒಂದು ಸಂಸ್ಥೆಯನ್ನು ಕ್ರಿಯೇಟ್ ಮಾಡಿದ್ದೀವಿ. ಅದು ಯಾವುದಪ್ಪ ಅಂತ ಕೇಳಿದ್ರೆ ಇನ್ ಸ್ಪೇಸ್ ಅಂತ ಕರಿತೀವಿ. ಇನ್ ಸ್ಪೇಸ್ ಏನಪ್ಪ ಈ ಇನ್ ಸ್ಪೇಸ್ ಅಂತ ಕೇಳಿದ್ರೆ ಇಂಡಿಯನ್ ಸ್ಪೇಸ್ ಪ್ರಮೋಷನ್ ಅಥರೈಸೇಷನ್ ಸೆಂಟರ್ ಅಂತ ಕರಿತೀವಿ. ಈ ಅಥರೈಸೇಷನ್ ಸೆಂಟರ್ನ ಕೆಲಸ ಏನಪ್ಪ ಅಂತಂದರೆ ನಮ್ಮ ಖಾಸಗಿ ಸಂಸ್ಥೆಗಳಾಗಿರ್ತಕ್ಕಂಥ ಪ್ರೈವೇಟ್ ಸಂಸ್ಥೆಗಳನ್ನು ಎನ್ಕರೇಜ್ ಮಾಡ್ತಕ್ಕಂಥದ್ದು ಯಾವ ಸೆಕ್ಟರಲ್ಲಪ್ಪ ಅಂತ ಕೇಳಿದ್ರೆ ಸ್ಪೇಸ್ ಸೆಕ್ಟರಲ್ಲಿ. ಅದು ಇನ್ ಸ್ಪೇಸ್ ಅಂತ ಕರಿತೀವಿ, ಗೊತ್ತಿರಲಿ. ನಾವು ಎರಡನೇದು ಬೆಂಗಳೂರು ಬೇಸ್ಡ್ ಸ್ಟಾರ್ಟಪ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಗ್ಯಾಲಕ್ಸಿ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾರೆ, ಈ ಬೆಂಗಳೂರು ಸ್ಟಾರ್ಟಪ್ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಕೇಳಿದ್ರೆ ಗ್ಯಾಲಕ್ಸಿ ಆಗಿರ್ತಕ್ಕಂಥವ್ರು ಮೇಜರ್ ಆಗಿ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಯಾವುದಪ್ಪ ಅಂತಂದರೆ ಮಿಷನ್ ದೃಷ್ಟಿ ಅಂತ. ನಾವು ಈ ಮಿಷನ್ ದೃಷ್ಟಿಯನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು ಸ್ಯಾಟಲೈಟ್ ಮೇಜರ್ ಆಗಿ ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ದಾರೆ. ಎಲ್ಲಿಂದ ಲಾಂಚ್ ಮಾಡಿದಾರಪ್ಪ ಅಂತಂದರೆ ಮೇಜರ್ ಆಗಿ ಸ್ಪೇಸ್ ಎಕ್ಸ್ನ ಫಾಲ್ಕಾನ್ 9 ಅನ್ನು ವೆಹಿಕಲ್ ಯೂಸ್ ಮಾಡಿಕೊಂಡು ಉಡಾವಣೆ ಮಾಡಿದ್ದಾರೆ. ಇದೆಲ್ಲ ಒಂದೊಂದ್ರ ಬಗ್ಗೆ ನೋಡ್ತಾ ಹೋಗೋಣ. ನಾವು ಮೊದಲೇ ನಿಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ ಯಾವುದಪ್ಪ ಅಂತ ಕೇಳಿದ್ರೆ ನಾವು ಈ ಒಂದು ಮೇಜರ್ ಆಗಿ ಮಿಷನ್ ದೃಷ್ಟಿ ಅಂತಕ್ಕಂಥದ್ದು ಇದನ್ನ ಡೆವಲಪ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಇಂಡಿಯನ್ ಸ್ಪೇಸ್ ಸ್ಟಾರ್ಟಪ್ ಆಗಿರ್ತಕ್ಕಂಥವ್ರು ಯಾರಿವರು ಗ್ಯಾಲಕ್ಸಿ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ಗ್ಯಾಲಕ್ಸಿ ಅವರು. ನಾವು ಇವರು I3 ಮದ್ರಾಸ್ ಅಲ್ಯೂಮಿನಿ ಆಗಿರ್ತಾರೆ. ನಾವು ಗ್ಯಾಲಕ್ಸಿ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ. ಈ ಗ್ಯಾಲಕ್ಸಿ ಪ್ರಾಜೆಕ್ಟನ್ನು ಲಾಂಚ್ ಮಾಡೋದಕ್ಕೋಸ್ಕರ ಯಾವ ಒಂದು ವೆಹಿಕಲನ್ನು ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ವೆಹಿಕಲ್ ಯಾವುದು ಅಂತ ಕೇಳಿದ್ರೆ ನೆನ್ಪಿಟ್ಕೋಬೇಕಿಲ್ಲಿ ಫಾಲ್ಕಾನ್ 9. ಬಟ್ ಇದನ್ನು ಯಾವಾಗಪ್ಪ ಲಾಂಚ್ ಮಾಡಿದ್ರು, ಉಡಾವಣೆ ಮಾಡಿದ್ರು ಅಂತ ಕೇಳಿದ್ರೆ May 3, 2026ಕ್ಕೆ ಉಡಾವಣೆ ಮಾಡ್ತಾರೆ. ಎಲ್ಲಿಂದ ಉಡಾವಣೆ ಮಾಡ್ತಾರೆ ಅಂತ ಕೇಳಿದ್ರೆ ಕ್ಯಾಲಿಫೋರ್ನಿಯಾದಿಂದ ಉಡಾವಣೆ ಮಾಡ್ತಾರೆ. ಎಲ್ಲಿಂದ ಉಡಾವಣೆ ಮಾಡ್ತಾರೆ ಮೇಜರ್ ಆಗಿ? ಎಲ್ಲಿಂದ ಉಡಾವಣೆ ಅಂತ ಕೇಳಿದ್ರೆ ಕ್ಯಾಲಿಫೋರ್ನಿಯಾದಿಂದ ಉಡಾವಣೆ ಆಗುತ್ತೆ. ಯಾವ ವೆಹಿಕಲ್ನ ಯೂಸ್ ಮಾಡ್ಕೊಂಡು ಅಂತ ಕೇಳಿದ್ರೆ ಸ್ಪೇಸ್ ಎಕ್ಸ್ನ ಫಾಲ್ಕಾನ್ 9 ಅಂತ ಕರಿತೀವಿ. ನಾವು ಹೆವಿಯೆಸ್ಟ್ ವೆಹಿಕಲ್ ಅಂತ ಕೂಡ ಕರಿತೀವಿ. ಹೆವಿಯೆಸ್ಟ್ ವೆಹಿಕಲ್ ನಾವು ಅತಿ ಎತ್ತರವಾಗಿರ್ತಕ್ಕಂಥ, ಅತಿ ಉದ್ದವಾಗಿರ್ತಕ್ಕಂಥದ್ದು, ಅತಿ ಗಾತ್ರವಾಗಿರ್ತಕ್ಕಂಥದ್ದು ಕೂಡ ಫಾಲ್ಕಾನ್ 9 ಆಗಿರುತ್ತೆ. ಬಟ್ ಈ ಫಾಲ್ಕಾನ್ 9 ಆಗಿರ್ತಕ್ಕಂಥವ್ರು ಯಾವ ಸ್ಯಾಟಲೈಟನ್ನು ಲಾಂಚ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ನಮ್ಮ ಭೂಮಿಯನ್ನು ಕಂಟಿನ್ಯೂಸ್ ಆಗಿ ವ್ಯೂ ಮಾಡ್ತಕ್ಕಂಥ ಒಂದು ಅಬ್ಸರ್ವೇಷನ್ ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ದಾರೆ. ಆ ಸ್ಯಾಟಲೈಟ್ ಯಾವುದಪ್ಪ ಅಂತ ಕೇಳಿದ್ರೆ ಮೇಜರ್ ಆಗಿ ಮಿಷನ್ ದೃಷ್ಟಿ ಅಂತಕ್ಕಂಥದ್ದು. ಕಂಪ್ಲೀಟ್ ಪ್ರಾಜೆಕ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಮಿಷನ್ ದೃಷ್ಟಿ. ನಾವು ಈ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನ ಎಷ್ಟು ಕಿಲೋಮೀಟರ್ ಲಾಂಚ್ ಮಾಡ್ತೀವಿ ನಾರ್ಮಲ್ ಆಗಿ ಅಂತ ಕೇಳಿದ್ರೆ ಲಾಂಚ್ ಮಾಡ್ತಕ್ಕಂಥದ್ದು ಲೋ ಅರ್ತ್ ಆರ್ಬಿಟ್. ಏನಪ್ಪ ಲೋ ಅರ್ತ್ ಆರ್ಬಿಟ್ ಅಂತ ಕೇಳಿದ್ರೆ 2000 ಕಿಲೋಮೀಟರ್ಗೆ ಮೇಜರ್ ಆಗಿ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತೀವಿ. 2000 ಕಿಲೋಮೀಟರ್ಗೆ ಈ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತೀವಿ. 2000 ಕಿಲೋಮೀಟರ್ಗೆ ಈ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತೀವಿ. ಅದನ್ನ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಸರಿ, ಈಗ ಈ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದಾರಲ್ವಾ ಈ ಒಂದು ಸ್ಪೇಸ್ ಎಕ್ಸ್ನವರು, ಈ ಪ್ರಾಜೆಕ್ಟ್ ಯಾವುದಪ್ಪ ಅಂದ್ರೆ ಗ್ಯಾಲಕ್ಸಿನವ್ರದ್ದು. ಬಟ್ ಈ ಒಂದು ಸ್ಯಾಟಲೈಟ್ನ ಕೆಲಸಗಳೇನಪ್ಪ ಅಂತ ಕೇಳಿದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಭೂಮಿಯನ್ನು ಕಂಟಿನ್ಯೂಸ್ ಆಗಿ ಅಬ್ಸರ್ವ್ ಮಾಡ್ತಿರುತ್ತೆ. ಅಬ್ಸರ್ವ್ ಮಾಡಬೇಕಾದ್ರೆ, ವ್ಯೂ ಮಾಡಬೇಕಾದ್ರೆ ನಮ್ಮ ಮೇಜರ್ ಆಗಿ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಅಪ್ಡೇಟ್ಸ್ ಕೊಡುತ್ತೆ. ಅದೇ ರೀತಿ ನಾವು ಹಗಲು ರಾತ್ರಿ ಕೂಡ ಅಪ್ಡೇಟ್ ಕೊಡುತ್ತೆ. ಹಗಲು ರಾತ್ರಿ 24x7 365 ದಿನ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡುತ್ತೆ. ಆ ಒಂದು ಪ್ರಾಜೆಕ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಆ ಒಂದು ಪ್ರಾಜೆಕ್ಟ್ ಯಾವುದು ಅಂತಂದ್ರೆ ಮಿಷನ್ ದೃಷ್ಟಿ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ 4-5 ಪಾಯಿಂಟ್ ಕೇಳ್ತಾರೆ. ನಾವು ಈ ಒಂದು ಸ್ಯಾಟಲೈಟನ್ನು ಡೆವಲಪ್ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಮೇಜರ್ ಆಗಿ ಬೆಂಗಳೂರು ಸ್ಟಾರ್ಟಪ್ ಆಗಿರ್ತಕ್ಕಂಥ ಗ್ಯಾಲಕ್ಸಿನವರು. ಆ ಒಂದು ಮಿಷನ್ನ ಪ್ರಾಜೆಕ್ಟ್ ಹೆಸರೇನಪ್ಪ ಅಂತ ಕೇಳಿದ್ರೆ ಮಿಷನ್ ದೃಷ್ಟಿ ಅಂತ ಕರಿತೀವಿ. ಎಲ್ಲಿಂದ ಉಡಾವಣೆ ಆಯಿತು ಅಂತ ಕೇಳಿದ್ರೆ ಮೇಜರ್ ಆಗಿ ಕ್ಯಾಲಿಫೋರ್ನಿಯಾದ ಉಡಾವಣೆ ಆಗಿದೆ. ನಾವು ಯಾವ ಒಂದು ವೆಹಿಕಲ್ನ ಯೂಸ್ ಮಾಡ್ಕೊಂಡು ಅಂತ ಕೇಳಿದ್ರೆ ಫಾಲ್ಕಾನ್ 9 ಅಂತ ಕರಿತೀವಿ.
ಅದರ ಜೊತೆಗೆ ನಾವೀಗ ಲಾಂಚ್ ಮಾಡ್ತಕ್ಕಂಥ ಎತ್ತರಕ್ಕೆ ಎಷ್ಟು ಎತ್ತರಕ್ಕೆ ಉಡಾವಣೆ ಮಾಡಿದೀವಪ್ಪ ಅಂತ ಕೇಳಿದ್ರೆ 2000 ಕಿಲೋಮೀಟರ್ ಎತ್ತರಕ್ಕೆ ಲಾಂಚ್ ಮಾಡಿದೀವಿ. ನಾವು ಯಾವ ಒಂದು ಸ್ಯಾಟಲೈಟ್ ಅಪ್ಪ ಅಂತ ಕೇಳಿದ್ರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಓಕೆ ಅಲ್ವಾ? ಇಷ್ಟಂತೂ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರ.